ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕನ್ಯಾ ರಾಶಿಯವರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 2024 ಈ ವರ್ಷದ ಅಂತಿಮ 3 ತಿಂಗಳ ರಾಶಿ ಭವಿಷ್ಯ ಗೋಚಾರದ ಆಧಾರದ ಮೇಲೆ ಹೇಗಿದೆ, ಕನ್ಯಾ ರಾಶಿಯವರ ಆರೋಗ್ಯ, ವಿದ್ಯಾರ್ಥಿಗಳ ವಿದ್ಯೆ ಹೇಗಿದೆ ಅಂದರೆ ಎಜುಕೇಷನ್, ಪ್ರೀತಿ ಪ್ರೇಮದ ವಿಚಾರ, ವೈವಾಹಿಕ ಜೀವನ ಹೇಗಿದೆ, ನಿಮ್ಮ ವೃತ್ತಿ, ವ್ಯಾಪಾರ, ವಹಿವಾಟು, ಅದೃಷ್ಟ ಈ ದಿನಗಳಲ್ಲಿ ಹೇಗಿರಲಿದೆ ಎನ್ನುವಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ 9 ಗ್ರಹಗಳು ಯಾವ ಭಾವಗಳಲ್ಲಿ ಸ್ಥಿತವಾಗಿದೆ, ನಿಮಗೆ ಯಾವ ಗ್ರಹದ ದಶಾಭುಕ್ತಿಗಳು ನಡೆಯುತ್ತಿದೆ, ಅದರ ಆಧಾರದ ಮೇಲೆ ಜೊತೆಗೆ ಗೋಚಾರದ ಗ್ರಹಗಳ ಸಂಚಾರದ ಮೇಲೆ ನಿಮಗೆ ಫಲಗಳು ಸಿಗ್ತಾ ಹೋಗುತ್ತವೆ. ಗೋಚಾರದ ಗ್ರಹಗಳು ಮಾತ್ರ ನಿಮ್ಮ ಜೀವನವನ್ನು ನಿರ್ಧಾರ ಮಾಡುವುದಿಲ್ಲ, ಜೊತೆಗೆ ನಿಮ್ಮ ಜನ್ಮ ಜಾತಕ ತುಂಬ ಮಹತ್ವವಾದದ್ದು, ವೆರಿ ಇಂಪಾರ್ಟೆಂಟ್ ಆಗಿದೆ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ನಿಮ್ಮ ರಾಶಿಯಲ್ಲಿ ಬುಧ ಗ್ರಹ ಇದೆ, ಜೊತೆಗೆ ಸೂರ್ಯ, ಕೇತು ಗ್ರಹ ಕೂಡ ಸ್ಥಿತವಾಗಿದೆ. ದ್ವಿತೀಯ ಭಾವದಲ್ಲಿ ಶುಕ್ರ ಗ್ರಹ, 6ನೇ ಭಾವದಲ್ಲಿ ಶನಿ ಗ್ರಹ, ಸಪ್ತಮ ಭಾವದಲ್ಲಿ ರಾಹು ಗ್ರಹ, ನವಮ ಭಾವದಲ್ಲಿ ಗುರುಗ್ರಹ, ದಶಮ ಭಾವದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ. ನಿಮ್ಮ ಮಂಗಳ ಗ್ರಹ ದಶಮದಲ್ಲಿದೆ. ಅಕ್ಟೋಬರ್ 20ರಂದು ಏಕಾದಶ ಭಾವಕ್ಕೆ ಅಂದರೆ 11ನೇ ಮನೆಗೆ ಸಂಚಾರವನ್ನು ಮಾಡಲಿದ್ದಾರೆ. ಅಲ್ಲಿಂದ ನಿಮ್ಮ ದ್ವಿತೀಯ ಭಾವವನ್ನು ವೀಕ್ಷಣೆ ಮಾಡುವುದರಿಂದ ದ್ವಿತೀಯ ಭಾವವನ್ನು ವಾಣಿಯ ಸ್ಥಾನ, ಕುಟುಂಬ ಸ್ಥಾನ ಅಂತ ಕರಿತೀವಿ. ನಿಮ್ಮ ಮಾತಿನ ಮೇಲೆ ಗಮನವನ್ನು ಇಟ್ಕೊಳ್ಬೇಕಾಗುತ್ತೆ. ನಿಮ್ಮ ವಾಣಿಯಲ್ಲಿ ಸ್ವಲ್ಪ ನಿಯಂತ್ರಣ ಇರಬೇಕು. ನಿಮಗೆ ಕೋಪ ಹೆಚ್ಚಾಗಿ ಬರಬಹುದು ಈ ಸಮಯದಲ್ಲಿ. ಆದ್ದರಿಂದ ನಿಮ್ಮ ಪದ ಬಳಕೆಯಲ್ಲಿ ಬಹಳ ಜಾಗರೂಕತೆಯಿಂದ ಇರಿ. ನಿಮ್ಮ ಕೋಪವನ್ನು ಸಹ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡಿ. ಅಕ್ಟೋಬರ್ 20ರವರೆಗೆ ಮಂಗಳ ಗ್ರಹ ನಿಮ್ಮ ಪಂಚಮ ಭಾವ ಮತ್ತು ಸಪ್ತಮ ಭಾವಕ್ಕೆ ದೃಷ್ಟಿಯನ್ನು ಮಾಡುವುದರಿಂದ ನಿಮ್ಮ ಪ್ರೀತಿ ಪ್ರೇಮ ವಿಚಾರ, ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಗುರುಗ್ರಹ ನವಮದಲ್ಲಿ ಇರುವುದರಿಂದ ಗುರು ನಿಮಗೆ ಒಳ್ಳೆಯ ಜ್ಞಾನವನ್ನು ಕರುಣಿಸ್ತಾರೆ. ಈ 90 ದಿನಗಳಲ್ಲಿ ನಿಮಗೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಗಲಿದೆ. ಕನ್ಯಾ ರಾಶಿಯವರ ಆರೋಗ್ಯ ಈ 90 ದಿನಗಳಲ್ಲಿ ಹೇಗಿರುತ್ತದೆ ಅಂತ ನೋಡೋಣ. ನಿಮ್ಮ ರಾಶಿಯಲ್ಲಿ ಸೂರ್ಯ, ಬುಧ, ಕೇತು ಸ್ಥಿತವಾಗಿದ್ದಾರೆ. ಆರೋಗ್ಯ ಬಹಳ ಚೆನ್ನಾಗಿರುತ್ತೆ, ಆದರೆ ನಿಮಗೆ ಹಲ್ಲಿನ ತೊಂದರೆಗಳು ಕಾಣಿಸಬಹುದು, ಕಣ್ಣಿನಲ್ಲಿ ಉರಿ ಉಂಟಾಗಬಹುದು, ಕಣ್ಣು ಕೆಂಪಾಗುವುದು ಅಂದರೆ ಕಣ್ಣು ರೆಡ್ಡಿಶ್ ಆಗಬಹುದು, ಗಂಟಲಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಬಹುದು. ಮಂಗಳ ಹಾಗೂ ಸೂರ್ಯ ನಿಮ್ಮ ದ್ವಿತೀಯ ಭಾವವನ್ನು ವೀಕ್ಷಿಸುವುದರಿಂದ ಹಲ್ಲಿಗೆ ಸಂಬಂಧಿಸಿದಂತಹ ನೋವುಗಳು, ಸಮಸ್ಯೆಗಳು ಅಕ್ಟೋಬರ್ 17ರಿಂದ ನವೆಂಬರ್ 16ರವರೆಗೂ ಈ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಇದು ಬಿಟ್ಟರೆ ದೊಡ್ಡದಾಗಿ ಸಮಸ್ಯೆಗಳೇನೂ ಇಲ್ಲ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳ ಎಜುಕೇಷನ್ ಹೇಗಿದೆ ಅಂತ ನೋಡೋಣ. ನಿಮ್ಮ ಪಂಚಮಾಧಿಪತಿ ಶನಿ ಗ್ರಹ ಪ್ರಸ್ತುತ ವಕ್ರಿಯಾಗಿದೆ ಅಂದರೆ ರೆಟ್ರೋಗ್ರೇಡ್ ಆಗಿದೆ. ನವೆಂಬರ್ 14ರವರೆಗೆ ಶನಿ ಗ್ರಹ ವಕ್ರಿಯಾಗಿಯೇ ಇರಲಿದ್ದಾರೆ. ನವೆಂಬರ್ 14ರ ನಂತರ ಶನಿ ಗ್ರಹ ನೇರವಾದ ಚಲನೆಯನ್ನು ಪ್ರಾರಂಭಿಸುತ್ತಾರೆ. ನೇರವಾದ ಚಲನೆ ಪ್ರಾರಂಭಿಸಿದಾಗ ನಿಮ್ಮ ವಿದ್ಯೆಯಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಶನಿ ಗ್ರಹ 7ನೇ ದೃಷ್ಟಿಯಿಂದ 12ನೇ ಭಾವವನ್ನು ವೀಕ್ಷಿಸ್ತಾ ಇದ್ದಾರೆ. ಯಾರಾದರೂ ಎಜುಕೇಷನ್ ಮಾಡುವುದಕ್ಕೆ ವಿದೇಶಕ್ಕೆ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರುವವರು ವಿದೇಶಕ್ಕೆ ಹೋಗುವಂತಹ ಯೋಗವಿದೆ. ಗೋಚಾರದಲ್ಲಿ ಈ ಯೋಗ ಕಂಡು ಬರ್ತಾ ಇದೆ. ರೋಗ, ಋಣ, ಶತ್ರುವಿನ ವಿರುದ್ಧ ಗೆಲುವನ್ನು ಸಾಧಿಸ್ತೀರಾ. ಪ್ರಸ್ತುತವಾಗಿ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದರೂ ಸೋಲನ್ನೇ ಕಾಣ್ತಾ ಇರ್ತೀರ. ಆದರೆ ನವೆಂಬರ್ 14ರ ನಂತರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯವನ್ನು ಪಡಿತೀರಾ. ಕನ್ಯಾ ರಾಶಿಯ ಪ್ರೀತಿ ಪ್ರೇಮದ ವಿಚಾರ ಹೇಗಿದೆ ಅಂತ ನೋಡೋಣ. ಈ 90 ದಿನಗಳಲ್ಲಿ ಅಕ್ಟೋಬರ್ 20ರ ನಂತರ ಮಂಗಳ ಗ್ರಹ ನಿಮ್ಮ ಪಂಚಮ ಭಾವವನ್ನು ವೀಕ್ಷಿಸುವಂತಹ ಕಾರಣ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ತುಂಬ ರೂಢಾಗಿ ವರ್ತಿಸಬಹುದು ನಿಮ್ಮ ಜೊತೆ. ನೀವು ಅಷ್ಟೇ ಕೋಪದಿಂದ ವರ್ತಿಸ್ತೀರಾ. ನೀವು ಮತ್ತು ನಿಮ್ಮ ಪ್ರೇಮಿ ಬಹಳ ಅಗ್ರೆಸಿವ್ ಆಗಿ ವರ್ತನೆಯನ್ನು ಮಾಡ್ತೀರಾ. ಇದರಿಂದಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ವೈಮನಸ್ಸುಗಳು ಬರಬಹುದು. ನಿಮ್ಮ ಪ್ರೇಮಿ ಮಾತನಾಡುವಂತಹ ರೀತಿ ನಿಮಗೆ ಕಿರಿಕಿರಿ ಉಂಟು ಮಾಡಬಹುದು. ಅಕ್ಟೋಬರ್ 20ರಿಂದ ಮಿಡ್ ಡಿಸೆಂಬರ್ ಅಂದರೆ ಡಿಸೆಂಬರ್ ಮಧ್ಯದವರೆಗೂ
ಈ ರೀತಿ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಈ ಟೈಮಲ್ಲಿ ನೀವು ಸಮಾಧಾನವಾಗಿ ವರ್ತಿಸಬೇಕಾಗುತ್ತೆ. ನಿಮ್ಮ ಪಂಚಮ ಭಾವಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದ ಗುರುಗ್ರಹ ನಿಮಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಾರೆ, ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ. ನಿಮಗೆ ಅನ್ನಿಸಬಹುದು, ನಾನು ತಾಳ್ಮೆಯಿಂದ ವರ್ತಿಸಬೇಕು, ಇಲ್ಲದಿದ್ದರೆ ನನ್ನ ಪ್ರೀತಿ ಪ್ರೇಮದಲ್ಲಿ ವೈಮನಸ್ಸುಗಳು, ಅಡೆತಡೆಗಳು, ತೊಂದರೆಗಳು ಬರುತ್ತವೆ ಅಂತ. ನೀವು ಸಮಾಧಾನವಾಗಿ ಇರುವ ಹಾಗೆ ಗುರುಗ್ರಹ ನಿಮಗೆ ಒಳ್ಳೆ ಜ್ಞಾನವನ್ನು ಕರುಣಿಸ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ಗುರುಗ್ರಹ ನಿಮಗೆ ಒಳ್ಳೆ ಶಿಕ್ಷಣವನ್ನು, ಮೆಚುರಿಟಿಯನ್ನು ಕೊಡ್ತಾರೆ. ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಉಂಟಾಗುವಂತಹ ಯೋಗವಿದೆ. ಗುರು ನಿಮಗೆ ಸಂತಾನವನ್ನು ಕರುಣಿಸ್ತಾರೆ. ಗೋಚಾರದ ಪ್ರಕಾರ ನಿಮ್ಮ ಜನ್ಮಕುಂಡಲಿಯಲ್ಲೂ ಸಹ ಗುರು ಸ್ಟ್ರಾಂಗ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದರೆ ಇನ್ನು ಬೆಸ್ಟ್ ರಿಸಲ್ಟು ಸಿಗಬಹುದು ನಿಮಗೆ. ಕನ್ಯಾ ರಾಶಿಯವರ ವೈವಾಹಿಕ ಜೀವನ ಹೇಗಿದೆ ಅಂತ ನೋಡೋಣ. ನಿಮ್ಮ ಸಪ್ತಮದಲ್ಲಿ ರಾಹು ಗ್ರಹ ಸ್ಥಿತವಾಗಿದೆ. ಈ 3 ತಿಂಗಳು ರಾಹು ಸಪ್ತಮದಲ್ಲಿಯೇ ಇರ್ತಾರೆ. ನಿಮ್ಮ ಸಪ್ತಮಾಧಿಪತಿ ನವಮದಲ್ಲಿ ಸ್ಥಿತವಾಗಿದೆ. ವೈವಾಹಿಕ ಜೀವನ ಸಮಾಧಾನಕರವಾಗಿದೆ. ಸಪ್ತಮದಲ್ಲಿ ರಾಹುಗ್ರಹವಿದ್ದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಗಳನ್ನು ಕೊಡ್ತಾರೆ. ವಿನಾಕಾರಣ ಜಗಳಗಳನ್ನು ತಂದಿಡ್ತಾರೆ. ಕಾರಣನೇ ಇರೋದಿಲ್ಲ. ಪತಿ ಪತ್ನಿ ಇಬ್ಬರು ಸ್ವಲ್ಪ ಸುಮ್ಮನೆ ಜಗಳ ಆಡ್ತಾ ಇರ್ತಾರೆ. ಈ ರೀತಿ ಪರಿಸ್ಥಿತಿಗಳು. ಆದರೆ ಗುರುಗ್ರಹ ನಿಮ್ಮ ಜೀವನ ಸಂಗಾತಿಗೆ ಉನ್ನತವಾದಂತಹ ಜ್ಞಾನವನ್ನು ಕರುಣಿಸ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ಗೆ ಒಳ್ಳೆ ರೀತಿಯ ಸಕ್ಸಸ್ ಮತ್ತು ಗ್ರೋತನ್ನು ಗುರುಗ್ರಹ ಕೊಡಲಿದ್ದಾರೆ. ಕನ್ಯಾ ರಾಶಿಯವರ ಭಾಗ್ಯ ಅದೃಷ್ಟ ಹೇಗಿದೆ ಅಂತ ನೋಡೋಣ. ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. ಶುಕ್ರ ದ್ವಿತೀಯ ಭಾವದಲ್ಲಿದೆ. ಅಕ್ಟೋಬರ್ 13ರ ಮೊದಲು ನವೆಂಬರ್ 7ರ ನಂತರ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಅಕ್ಟೋಬರ್ 13ರಿಂದ ನವೆಂಬರ್ 7ರ ಮಧ್ಯೆ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು, ಅಂದರೆ ಮಹತ್ವವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಏನೇ ಇದ್ದರೂ ನವೆಂಬರ್ 7ರ ನಂತರ ಮಹತ್ತರ ನಿರ್ಧಾರಗಳನ್ನು, ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳಿ. ಈ ದಿನಾಂಕದಲ್ಲಿ ಸ್ವಲ್ಪ ಸಮಾಧಾನವಾಗಿರಿ ಅಥವಾ ನಿಮ್ಮ ಜನ್ಮಕುಂಡಲಿಯನ್ನು ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ. ಗೋಚಾರದ ಪ್ರಕಾರ ಈ ಟೈಮ್ ಪೀರಿಯಡ್ ಅಷ್ಟೊಂದು ಶುಭಕರವಾಗಿ ಇಲ್ಲ. ಕನ್ಯಾ ರಾಶಿಯವರ ವೃತ್ತಿ ಜೀವನ, ಜಾಬ್ ಮತ್ತು ಬಿಸ್ನೆಸ್ ಬಗ್ಗೆ ನೋಡೋಣ. ಮಂಗಳ ಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿದೆ. ಸೂರ್ಯ ವೃಶ್ಚಿಕ ರಾಶಿಯನ್ನು ನವೆಂಬರ್ 16ರಂದು ಸಂಚಾರ ಮಾಡ್ತಾರೆ. ನವೆಂಬರ್ 16ರ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಎನರ್ಜಿಯನ್ನು ಕೊಡ್ತಾರೆ. ಗೋಚಾರದಲ್ಲಿ ಸೂರ್ಯ ತೃತೀಯ ಭಾವಕ್ಕೆ ಪ್ರವೇಶವನ್ನು ಮಾಡಿದಾಗ ನೀವು ತುಂಬ ಎನರ್ಜಿಟಿಕ್ ಆಗಿ ಕೆಲಸ ಮಾಡ್ತೀರಾ. ಮತ್ತು ಕೆಲಸ ಹುಡುಕುತ್ತಿರುವವರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳಿವೆ. ಈ ಟೈಮಲ್ಲಿ ನೀವು ಬಹಳ ಆತ್ಮವಿಶ್ವಾಸ, ತುಂಬ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ. ತುಂಬ ಆ್ಯಕ್ಟಿವ್ ಆಗಿ ಇರ್ತೀರ ಈ ಟೈಮ್ ಪೀರಿಯಡಲ್ಲಿ. ನವೆಂಬರ್ ಪ್ರಾರಂಭದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮಲ್ಲಿ ಸ್ವಲ್ಪ ಕೋಪ ಹೆಚ್ಚಾಗಿ ಬರಬಹುದು, ಆಲಸ್ಯ, ತುಂಬ ಮೂಡಿಯಾಗಿರ್ತೀರ. ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನವೆಂಬರ್ 16ರಿಂದ ಡಿಸೆಂಬರಲ್ಲಿ ಕೆಲಸ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಕನ್ಯಾ ರಾಶಿಯವರ ಬಿಸ್ನೆಸ್ ಬಗ್ಗೆ ನೋಡೋಣ. ಸಪ್ತಮದಲ್ಲಿ ರಾಹುಗ್ರಹ ಸ್ಥಿತವಾಗಿದೆ. ಸ್ವಲ್ಪ ಕನ್ಫ್ಯೂಷನ್ಗಳನ್ನು ರಾಹುಗ್ರಹ ಕೊಡ್ತಾರೆ. ಆಂಗ್ಸೈಟಿಯನ್ನು ಕೊಡ್ತಾರೆ. ಮನಸ್ಸಿನಲ್ಲಿ ಡೌಟು, ಅನುಮಾನ ಪ್ರವೃತ್ತಿ, ಭ್ರಮೆಗಳನ್ನು ಕೊಡ್ತಾರೆ. ಆದರೆ ಡೈಲಿ ಇನ್ಕಮ್ ಚೆನ್ನಾಗಿರುತ್ತದೆ. ಪ್ರತಿದಿನ ಬುಧನ ಬೀಜಮಂತ್ರವನ್ನು ಪಠಿಸಿ. ಬೀಜಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಮತ್ತೊಂದು ಸಲ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ 21 ಬಾರಿ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ. ಶನಿವಾರ ಮೂಲಂಗಿಯನ್ನು, ಅರ್ಧ ಕೆಜಿ ಮೂಲಂಗಿಯನ್ನು ಬಡವರಿಗೆ ದಾನ ಮಾಡಿ. ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳು, ಕನ್ಫ್ಯೂಷನ್ಗಳು, ಇಲ್ಯೂಷನ್ಗಳು ಎಲ್ಲ ಕಡಿಮೆ ಆಗ್ತಾ ಬರುತ್ತವೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.